ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಖಿ ವ್ಲಾಗ್ಸ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತು ನಾವು ಲಾಲ್ ಬಾಗಲ್ಲಿ ರಿಪಬ್ಲಿಕ್ ಡೇ ಸ್ಪೆಷಲ್ ಫ್ಲವರ್ ಶೋಗೆ ಬರ್ತಾಯಿದ್ದೀವಿ. ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ 80 ರುಪೀಸ್, ಹಾಗೆಯೇ ಚಿಲ್ಡ್ರನ್ಸ್ಗೆ 30 ರುಪೀಸ್. ವೀಕೆಂಡ್ಸಲ್ಲಿ 100 ರುಪೀಸ್ ಇರುತ್ತೆ ಅಡಲ್ಟ್ಸ್ಗೆ. ನಾವು ಹೋದಾಗ ವೆದರ್ ತುಂಬ ಚೆನ್ನಾಗಿತ್ತು, ಹಾಗೆಯೇ ತುಂಬ ಕ್ರೌಡ್ ಏನು ಇರಲಿಲ್ಲ. ನಾನು ಅಂದ್ಕೊಂಡೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಸಿನ್ಸ್ ನಾವು ವೀಕೆಂಡಲ್ಲಿ ಬರ್ತಾಯಿದ್ದೀವಿ ಅಂತ. ಈ ಸರಿನ ಫ್ಲವರ್ ಶೋ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಟ್ರಿಬ್ಯೂಟ್ ಕೊಡೋ ಥರದ ಥೀಮಲ್ಲಿ ಇತ್ತು. ಇಲ್ಲಿ ತುಂಬ ನಡಿಬೇಕಾಗುತ್ತೆ ನೀವು. ಸೊ ಇಲ್ಲಿ ಲಾಲ್ಬಾಗ್ ಕೆರೆನ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿ ಅನ್ನಿಸ್ತು. ಇಟ್ ವಾಸ್ ಲೈಕ್ ಅ ಕಂಪ್ಲೀಟ್ ಬ್ರೇಕ್ ಫ್ರಮ್ ಅವರ್ ಕಾರ್ಪೊರೇಟ್ ಲೈಫ್ಸ್. ಮಸ್ಟ್ ವಿಸಿಟ್ ನನ್ನ ಪ್ರಕಾರ. ತುಂಬ ಪೀಸ್ ಅನಿಸ್ತು. ಆ ಮರ, ಗಿಡ, ಆ ಹೂವು. ಇಲ್ಲಿ ತಿನ್ನೋಕ್ಕೂ ಸುಮಾರು ಕಡೆ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಿಮಗೆಲ್ಲೂ ಬೇಜಾರಾಗಲ್ಲ, ಎಸ್ಪೆಷಲಿ ಫುಡ್ಡೀಸ್, ನನ್ನಂಥ ಫುಡ್ಡೀಸ್ಗೆ. ಒನ್ ಟಿಪ್ ಏನು ಅಂದರೆ, ಪ್ಲೀಸ್ ಡೂ ಕ್ಯಾರಿ ಕ್ಯಾಶ್, ಬಿಕಾಸ್ ಅಲ್ಲಿ ಸಮ್ಟೈಮ್ಸ್ UPI ವರ್ಕ್ ಆಗಲ್ಲ. ವೆರೈಟಿ ತಿನ್ನೋಕ್ಕೆ ಸಿಗುತ್ತೆ ನಿಮಗೆ, ಲೈಕ್ ಭೇಲ್, ಹಾಗೆಯೇ ಫ್ರೂಟ್ಸ್, ಹಾಗೆಯೇ ಐಸ್ ಕ್ರೀಮ್, ಬಾದಾಮ್ ಹಾಲು, ಎಲ್ಲ ಥರದ್ದು ಇತ್ತು. ಇಲ್ಲಿ ತುಂಬ ನಡಿಬೇಕಾಗಿರೋ ಕಾರಣ ಯಾರಿಗಾದ್ರೂ ನಡೆಯೋಕ್ಕಾಗಲ್ಲ ಅಂದರೆ ನೀವು ಪೇ ಮಾಡಿಬಿಟ್ಟು ವೆಹಿಕಲ್ನ ಕೂಡ ತೊಗೋಬೋದು. 100 ರುಪೀಸ್ ಅನಿಸುತ್ತೆ ಅದಕ್ಕೆ. ನಾವು ಹೋದಾಗ ವೆದರ್ ತುಂಬ ಸಪೋರ್ಟ್ ಮಾಡ್ತು ಅನಿಸ್ತು ನಮಗೆ, ಎಲ್ಲೂ ಸುಸ್ತಾಗಲಿಲ್ಲ. ಸೊ ನಾವು ನಡೆದ್ವಿ. ಇಲ್ಲಿ ನಮ್ಮ ಗಮನ ಸೆಳೆದಿದ್ದು ಈ ಸೇವಂತಿಗೆ ಹೂವು. ನಾನು 1-2 ಕಲರ್ ಅಷ್ಟೇ ನೋಡಿದ್ದು. ಇಲ್ಲಿ ತುಂಬ ಕಲರ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಮೋಸ್ಟ್ಲಿ ನಮಗಿದೆಲ್ಲ ಇಲ್ಲೇ ನೋಡೋಕ್ಕೆ ಸಿಗುತ್ತೆ ಅನಿಸುತ್ತೆ. ನಾನು ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ಇದನ್ನೆಲ್ಲ ಖಂಡಿತ ಮಿಸ್ ಮಾಡ್ಕೋತಿದ್ದೆ. ಸೊ ನೀವು ಎಲ್ಲ ಬನ್ನಿ. ತುಂಬ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಅನಿಸ್ತು. ಎಲ್ಲ ಕಡೆ ಗ್ರೀನ್ ಇದ್ದಿದ್ದರಿಂದ ಸೂಥಿಂಗ್ ಆಗಿತ್ತು. ಎಷ್ಟೊಂದು ಗಿಡಗಳು, ಈ ಗಾರ್ಡನಿಂಗ್ ಮಾಡೋರಿಗೆಲ್ಲ ಒಳ್ಳೆ ಆಪ್ಷನ್ಸ್, ಬಿಕಾಸ್ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಇದನ್ನೆಲ್ಲ ಕೊಡ್ತಿದ್ರು. ಹಾಗೆ ಎಷ್ಟೊಂದು ಫ್ಲವರ್ಸ್ ತುಂಬ ಯುನೀಕ್ ಆಗಿರೋದು ಎಲ್ಲ ನಾನು ನೋಡೇ ಇರಲಿಲ್ಲ. ಇಲ್ಲಿ ಬಂದಾಗಲೇ ನಾನು ನೋಡಿದ್ದು. ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ಈ ಫ್ಲವರ್ ಶೋ ಇನ್ನು ಜನವರಿ 14th 26th ನಡೆಯುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.
ನಿಜ ಹೇಳಬೇಕು ಅಂದರೆ ಕಣ್ಣಿಗೆ ಹಬ್ಬ ಥರ ಇತ್ತು. ತುಂಬ ಕಲರ್ಫುಲ್ಲಾಗಿ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ತಿತ್ತು. ಇದನ್ನೆಲ್ಲ ನಾವು ಯೂಶ್ವಲಿ ಸಿಟಿಯಲ್ಲಿರೋರು ಮಿಸ್ ಮಾಡ್ಕೋತೀವಿ, ಇಷ್ಟೊಂದು ಹೂಗಳನ್ನ ನೋಡಿರಲ್ಲ. ಸೊ ಅಂಥವ್ರಿಗೆ ಇದು ಒಳ್ಳೆ ಆಪ್ಷನ್. ಬ್ರೇಕ್ ಫ್ರಮ್ ಯೋರ್ ರೊಟೀನ್ ಲೈಫ್ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಳ್ತೀರಾ, ಬನ್ನಿ. ಇದು ಗ್ಲಾಸ್ ಹೌಸ್ನ ಎಂಟ್ರೆನ್ಸು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಯುನೀಕಾಗಿ ಡೈನೋಸರ್ ಥರ. ಸಖತ್ ಇಷ್ಟ ಆಯಿತು ಇದು. ಇದು ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಟ್ರಿಬ್ಯೂಟ್ ಥರ ಮಾಡಿರೋದು ಫ್ಲವರ್ ಶೋ. ಇಲ್ಲಿ ಅವರ ಜೀವನ, ಅವರ ಸಾಧನೆ, ಪ್ರಕೃತಿ ಜೊತೆಗೆ ಅವ್ರಿಗಿದ್ದಂಥ ಒಡನಾಟ ಇದೆಲ್ಲದನ್ನು ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಸಾರಿ 1,80,000 ಗುಲಾಬಿ ಹೂಗಳನ್ನು ಹಾಗೆ ಸೇವಂತಿಗೆ ಹೂಗಳನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸುಮಾರು 3 ಕೋಟಿ ಅಷ್ಟು ಖರ್ಚಾಗಿದೆ. ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಜನರು ಬಂದಿದ್ದಾರೆ ಅಂತ ಹೇಳ್ತಿದ್ರು ಈ ಫ್ಲವರ್ ಶೋ ನೋಡೋಕ್ಕೆ. ಸೊ ನೀವು ಎಲ್ಲ ಬನ್ನಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು. ತುಂಬ ಚೆನ್ನಾಗಿದೆ. ಇದು ಒಂಥರ ಮೇನ್ ಅಟ್ರ್ಯಾಕ್ಷನ್. ಫಾಲ್ಸ್ ಎಲ್ಲ ಬರೋ ಥರ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ವರ್ತ್ ದ ಪ್ರೈಸ್ ಅನಿಸ್ತು. ಇಲ್ಲಿ ಅವರ ಕೃತಿಗಳಲ್ಲಿ ಉಲ್ಲೇಖ ಆಗಿರುವಂಥ ಅಥವಾ ಅವರಿಗೆ ಪರಿಚಯ ಇದ್ದಂಥ ಹಣ್ಣು ಮತ್ತು ಕಾಯಿಗಳನ್ನು ಲಾಲ್ಬಾಗ್ ವತಿಯಿಂದ ಆಗುಂಬೆ ಮತ್ತು ತೀರ್ಥಹಳ್ಳಿ, ಕೈಮರ ಈ ಎಲ್ಲ ಕಡೆ ವಿಸಿಟ್ ಮಾಡಿ ಅಲ್ಲಿ ಬೆಳೆಯೋ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ನ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇದೆಲ್ಲ ನಮಗೆ ಯೂಶ್ವಲಿ ಮಲೆನಾಡು ಆ ಸೈಡಲ್ಲೇ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಬಂದರೆ ಇದನ್ನೆಲ್ಲ ನೋಡ್ಬೋದು. ಅದರ ಇಂಪಾರ್ಟೆನ್ಸ್, ಅದರ ಹೆಸರು, ಅದರ ಬೊಟ್ಯಾನಿಕಲ್ ನೇಮ್ ಎಲ್ಲವನ್ನು ಹಾಕಿದ್ದಾರೆ. ಹಾಗೆಯೇ ಪೂರ್ಣಚಂದ್ರ ತೇಜಸ್ವಿ ಅವರು ಬಹುಮುಖ ಪ್ರತಿಭೆ ಆಗಿದ್ದರಿಂದ ಅವರು ಏನೇನೆಲ್ಲ ಟ್ಯಾಲೆಂಟ್ಸ್ ಇತ್ತು ಅನ್ನೋದನ್ನು ಕೂಡ ಒಂದು ಬೊಂಬೆ ಥರ ಇಡೋದ್ರ ಮೂಲಕ ಹೇಳಿದ್ದಾರೆ.
ಹಾಗೆ ಇಲ್ಲಿ ಸುಮಾರು ಅಂಗಡಿಗಳನ್ನು ಇಟ್ಟಿದ್ರು. ಈ ಥರ ಭತ್ತದ ತೋರಣ, ಹಾಗೆಯೇ ನಾರಿನಿಂದ ಮಾಡಿರುವಂತಹ ಗಣೇಶ ಇದೆಲ್ಲ ಇತ್ತು. ಹಾಗೆಯೇ ಬನ್ ಆ್ಯಂಡ್ ಗುಲ್ಕನ್ ಸ್ಟಾಲ್, ಬುಕ್ಸ್ ಸ್ಟಾಲ್, ಫ್ರಿಡ್ಜ್ ಮ್ಯಾಗ್ನೆಟ್ ಲವರ್ಸ್ಗೆ ಫ್ರಿಡ್ಜ್ ಮ್ಯಾಗ್ನೆಟ್, ಹಾಗೆ ಚನ್ನಪಟ್ಟಣದ ಟಾಯ್ಸ್ ಎಲ್ಲ ಇತ್ತು. ಈ ಬೊಂಬೆ ನೆನಪಿರ್ಬೇಕಲ್ವಾ, ಡ್ರಾಮಾ ಮೂವಿಯಲ್ಲಿರೋ ಬೊಂಬೆ. ಹಾಗೆ ಇಲ್ಲಿ ಕಾಶ್ಮೀರಿದು ಶಾಲ್ಸ್ ಇರ್ಬೋದು, ಹಾಗೆಯೇ ಪರ್ಸ್ ಇರ್ಬೋದು ಎಲ್ಲ ಇತ್ತು. ಪಶ್ಮೀನಾ ವರ್ಕ್ ಸಮಥಿಂಗ್ ಹೇಳ್ತಾರೆ ಇದಕ್ಕೆ, ಅದು ತುಂಬ ಚೆನ್ನಾಗಿತ್ತು. ಹಾಗೆಯೇ ವುಡ್ ಯುಟೆನ್ಸಿಲ್ಸ್, ಕೋಮ್, ಇದೆಲ್ಲ ನೀಮ್ ಇಂದ ಮಾಡಿರೋದು ಅಂತ ಹೇಳ್ತಿದ್ರು ಅವರು. ಪಕ್ಷಿ ಥರ ಕೂಗೋ ವಿಸಿಲ್ಸ್, ಮನಿ ಪ್ಲ್ಯಾಂಟ್ ಇದೆಲ್ಲ ಇತ್ತು ಇಲ್ಲಿ. ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಇಷ್ಟಪಡೋರಿಗೆ ತುಂಬ ಅಫೋರ್ಡಬಲ್ ರೇಂಜಲ್ಲಿ ಈ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಗ್ತಿತ್ತು. ಸೊ ವಿಸಿಟ್ ಮಾಡಿ ಹೋಮ್ ಡೆಕೋರ್ನ ಇಷ್ಟಪಡೋರು. ಹಾಗೆಯೇ ಈ ವುಡ್ ಪೇಂಟಿಂಗ್ಸ್ ಅಥವಾ ವುಡ್ ಕಾರ್ವಿಂಗ್ಸ್ ಪೇಂಟಿಂಗ್ಸ್ ಇದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಇದು ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ನಂಗೆ ಅನಿಸ್ತು. ಹಾಗೆಯೇ ವೇರಿಯಸ್ ಗಿಡಗಳದ್ದು ಸೀಡ್ಸ್ ಇತ್ತು ಇಲ್ಲಿ. ಗಿಡ ಹಾಗೆ ವೆಜಿಟೇಬಲ್ಸ್ದು ಸೀಡ್ಸು. ಇಲ್ಲಿ ವೇರಿಯಸ್ ಫ್ರೂಟ್ಸ್ದು ಶಾರ್ಟ್ಸ್ ಅಂತ ಇತ್ತು. ಮೇ ಬಿ ಮಸಾಲ ಟೈಪ್ ಹಾಕಿ ಕೊಡ್ತಾಯಿದ್ರು, ಸಖತ್ತಾಗಿತ್ತು. ಹಾಗೆ ವಾವ್ ಫ್ಯಾಕ್ಟರ್ ಥರ ಅನಿಸಿದ್ದು ಈ ಜೇನು ಹುಳುನ ನೋಡೋದು. ನಾನು ಯಾವತ್ತೂ ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ, ಸೊ ಅಲ್ಲಿ ನೋಡೋಕ್ಕೆ ಸಿಕ್ತು. ಫ್ರೆಶ್ ಹನಿ, ಹಾಗೆಯೇ ಇಲ್ಲಿ ಸೋಪ್ಗಳು ಇತ್ತು, ಸೋಪ್ ಕ್ರೀಮ್ಸ್ ಎಲ್ಲ. ಇದಾಗಿತ್ತು ಇವತ್ತಿನ ಫ್ಲವರ್ ಶೋ ವ್ಲಾಗ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟು ಯಾವ ಥರದ ಕಂಟೆಂಟ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.